ಈ ನಮ್ಮ ಒಂದು ಮೀಟರ್ನಲ್ಲಿ ನೋಡುವಾಗ ಮೀಟರ್ನಲ್ಲಿ ಸ್ಪೀಡ್ ಮೀಟರ್ ಅಂತ ಹೇಳ್ತೀವಿ. ಇದು ಕಂಪ್ಲೀಟ್ ಸಂಪೂರ್ಣ ಇಲೆಕ್ಟ್ರಾನಿಕ್ ಸರ್ಕ್ಯೂಟ್, ಯಾವುದೇ ರೀತಿಯಲ್ಲಿ ಬೇರೆ ಇಲ್ಲ, ಸಂಪೂರ್ಣ ಇಲೆಕ್ಟ್ರಾನಿಕ್ ಸರ್ಕ್ಯೂಟ್ ಒಳಗಡೆ ಇರುವಂಥದ್ದು. ಅದೇ ರೀತಿ ಇದರ ಕನೆಕ್ಷನ್ಸ್ ಅನ್ನು ನಾವು ನೋಡುವಾಗ ನೋಡಿ, ಇಲ್ಲಿ ಒಂದು ಸ್ಪೀಡ್ ಮೀಟರ್ನ ಒಂದು ಕನೆಕ್ಟರ್ ಇದೆ, ಅಲ್ಲಿ ಕೂಡ ನಾನು ತೋರಿಸಿದ್ದೇನೆ ಸ್ಪೀಡ್ ಮೀಟರ್ ಯಾವ ರೀತಿ ಇದೆ ಅಂತ ಹೇಳಿ. ಇಲ್ಲೇ ಈಗ ಇದೊಂದು ಕನೆಕ್ಟರ್ ಇದೆ. ಈ ಕನೆಕ್ಟರ್, ಈ ಸ್ಪೀಡ್ ಮೀಟರ್ನ ಈ ಕನೆಕ್ಟರ್ ಯಾವ ರೀತಿ ಇದೆ ನೋಡೋಣ. ಈಗ ಫಸ್ಟ್ ನಾವು ಆನ್ ಮಾಡುವಾಗ ಫಸ್ಟ್ ಒಂದು ಇಂಡಿಕೇಟರ್ ಬಂದಿರ್ತದೆ, ಸರಿ ಅಲ್ಲ? ಇದಕ್ಕೆ ಬ್ಯಾಟ್ರಿ ಇಂಡಿಕೇಟರ್ ಅಂತ ಹೇಳ್ತೀವಿ. ಇದು ಇಂಡಿಕೇಟರ್ ಆನ್ ಆಗುತ್ತೆ, ಇದು ಡೈರೆಕ್ಟ್ ಇರ್ತದೆ 12 ಅವರ್ಗೆ. ನೆಕ್ಸ್ಟ್ ಈ ಕನೆಕ್ಟರ್ ನಲ್ಲಿ ಏನಿದೆ ನೋಡೋದು. ಫಸ್ಟ್ ಆಫ್ ಆಲ್ ಇದರಲ್ಲಿ ರೈಟ್ ಸೈಡ್ ಇಂಡಿಕೇಟರ್ ಇರುತ್ತೆ, ಲೆಫ್ಟ್ ಸೈಡ್ ಇಂಡಿಕೇಟರ್, ಅದೇ ರೀತಿ ಡಿಪ್ಪರಿನ ಒಂದು ಇಂಡಿಕೇಟರ್ ಕನೆಕ್ಷನ್ ಇರ್ತದೆ. ಅದೇ ರೀತಿ ನಾವು ಸ್ಪೀಡ್ ಹೋದಾಗ ಸ್ಪೀಡ್ ಸಿಗ್ನಲ್ ಅನ್ನು ತೋರಿಸುವಂತ ಒಂದು ಇಂಡಿಕೇಟರ್ ವೈರಿಂಗ್ ಇರ್ತದೆ. ಆನಂತರ ಒಂದು ಕಾಮನ್ ಆಗಿ ನಾರ್ಮಲ್ ಮೈನಸ್ ಅಥವಾ ಗ್ರೌಂಡ್ ಅಂತ ಹೇಳ್ತೀವಿ, ಅದೇ ಇರ್ತದೆ. ನೆಕ್ಸ್ಟ್ ಇನ್ನೊಂದು ಬ್ಯಾಟ್ರಿಯಿಂದ ಸಪ್ಲೈ ಬರುತ್ತೆ. ಈ ಬ್ಯಾಟ್ರಿಯಿಂದ ಸಪ್ಲೈ ಬರುವಾಗ ಬ್ಯಾಟ್ರಿಯಲ್ಲಿ 48 ವೋಲ್ಟೇಜ್, 60, 72 ವೋಲ್ಟೇಜ್ ಈ ರೀತಿಯಾದಂಥ ಬ್ಯಾಟ್ರಿ ಇದೆ. ಆ ಒಂದು 48 ವೋಲ್ಟೇಜ್ ನೇರವಾಗಿ ಬಂದಿರುತ್ತೆ. ಇನ್ನು ಕೆಲವರಲ್ಲಿ ಏನು ಮಾಡ್ತೀವಿ ನಾವು, DC to DC ಕನ್ವರ್ಟರ್ ಅನ್ನು ಹಾಕ್ತೀವಿ, ಅಂದ್ರೆ ಸ್ಟೆಪ್ ಡೌನ್ ಮಾಡ್ತೀವಿ. 48 ವೋಲ್ಟೇಜ್ ಅನ್ನು 12 ವೋಲ್ಟೇಜ್ ಮಾಡುವಂಥ ವ್ಯವಸ್ಥೆ ಕೂಡ ಇರ್ತದೆ ಕೆಲವರಲ್ಲಿ. ಕೆಲವು ಆ ರೀತಿ ನಾವು ಚೆಕ್ ಮಾಡಬೇಕಾಗುತ್ತೆ, ಅದು ವೋಲ್ಟೇಜ್ ಎಷ್ಟರಲ್ಲಿ ರನ್ ಆಗುತ್ತೆ. ಒಂದು ವೇಳೆ 48 ವೋಲ್ಟೇಜ್ ಇದ್ದರೆ ಇದರ ಒಳಗಡೆ ಸರ್ಕ್ಯೂಟ್ ಇದೆ, ಇದನ್ನು ನಾವು ಓಪನ್ ಮಾಡುವಾಗ ಒಳಗಡೆ ಸರ್ಕ್ಯೂಟ್ ಇದೆ. ಈ ಸರ್ಕ್ಯೂಟ್ನಲ್ಲಿ 48 ವೋಲ್ಟೇಜ್ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಡ್ರಾಪ್ ಆಗಿ ಈ ಬೇರೆ ಬೇರೆ ಪ್ರೊಸೆಸರ್ ಐಸಿ, ಕಂಟ್ರೋಲಿಂಗ್ ಐಸಿ, ಇದರಲ್ಲಿ ಯಾವ ರೀತಿ ಹೋಗುತ್ತಂತೆ ಇದರಲ್ಲಿ 2 ಸೆಕ್ಷನ್ಗಳು ಇದೆ. ಇಲೆಕ್ಟ್ರಾನಿಕ್ ಸಂಬಂಧಪಟ್ಟ ಒಂದು ಸೆಕ್ಷನ್, ಇನ್ನೊಂದು ಮೆಕ್ಯಾನಿಕಲ್ ಒಂದು ಸೆಕ್ಷನ್. ಮೆಕ್ಯಾನಿಕಲ್ ಒಂದು ಸೆಕ್ಷನ್. ಈ ಇಲೆಕ್ಟ್ರಾನಿಕ್ಸ್ ಸಂಬಂಧಪಟ್ಟದ್ರಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾಗಿರುವಂಥದ್ದು ಚಾರ್ಜರ್ಗಳು. ಇದರಲ್ಲಿ ಒಂದು ಪಾರ್ಟ್ ಚಾರ್ಜರ್ ಆಗಿರ್ತದೆ, ಬೇರೆ ಬೇರೆ ಇದೆ, ಪಾರ್ಟ್ಗಳಲ್ಲಿ ಬೇರೆ ಬೇರೆ ಇದೆ. ಅದರಲ್ಲಿ ಒಂದು ಪಾರ್ಟ್ ಬಂದುಬಿಟ್ಟು ಚಾರ್ಜರ್. ಇಲ್ಲಿ ಬಹಳ ಮುಖ್ಯವಾಗಿ ಈಗಾಗಲೇ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡಿದೆ, ಬಹಳ ಮುಖ್ಯವಾಗಿ ಈ ಚಾರ್ಜರ್ನಲ್ಲಿ ಹಲವಾರು ಸಮಸ್ಯೆಗಳಿದೆ. ಒಂದನೇದಾಗಿ ಈ ಮೆಕ್ಯಾನಿಕಲ್ ಲೈನ್ನಲ್ಲಿದ್ದವರು ಈ ಚಾರ್ಜರ್ಗಳನ್ನು ರಿಪೇರಿ ಮಾಡೋದಿಲ್ಲ, ಅವರು ಬೇರೆ ಟೆಕ್ನಿಷಿಯನ್ಗೆ ಕೊಟ್ಟು ಬಿಡ್ತಾರೆ. ಹೊರಗಡೆ ಟೆಕ್ನಿಷಿಯನ್ ಸರಿಯಾದಂಥ ಮಾಹಿತಿ ಇಲ್ಲದೆ ಇರುವುದರಿಂದ ಅದನ್ನು ಡ್ರಾಪ್ ಮಾಡ್ತಾರೆ. ಇದು ಮೆಕ್ಯಾನಿಕಲ್ನವರಿಗೂ ಸ್ವಲ್ಪ ಕಷ್ಟ, ಅದೇ ರೀತಿ ಕಸ್ಟಮರ್ಗೂ ಸ್ವಲ್ಪ ಹೊಸ ಚಾರ್ಜರ್ ಅಂತ ಹೇಳಿ ದುಬಾರಿ ಆಗಿದೆ. ಅದರ ಬದಲಾಗಿ ನಾವು EV ಚಾರ್ಜರನ್ನೇ ಮೆಕ್ಯಾನಿಕಲ್ ಫೀಲ್ಡ್ನಲ್ಲಿ ಇರುವವರು, ನಿಮ್ಮಂಥ ಮೆಕ್ಯಾನಿಕಲ್ ಫೀಲ್ಡ್ ಇರುವವರು EV ಚಾರ್ಜರನ್ನು ಹೇಗೆ ರೆಡಿ ಮಾಡೋದಂತ ಹೇಳುವಂಥದ್ದನ್ನು ನಾವು ಕ್ಲಾಸನ್ನು ತೆಗೆದುಕೊಳ್ಳೋದು. ಇದು ಭಾಳ ಇಂಟ್ರೆಸ್ಟಿಂಗ್ ಇದೆ, ಭಾಳ ಆದಾಯ ಬರುವಂಥ ಒಂದು ಬಿಸ್ನೆಸ್ ಮತ್ತು ಸಬ್ಜೆಕ್ಟ್. ಸೊ ನೋಡೋಣ. ಈಗ ಇಲ್ಲೊಂದು ನಾನು ಡಯಾಗ್ರಾಮ್ ಹಾಕಿದ್ದೇನೆ. ಈಗಾಗಲೇ ಈ ಡಯಾಗ್ರಾಮ್ ಬಗ್ಗೆ ನಾನು ವಿವರಣೆಯನ್ನು ಕೊಟ್ಟಿದ್ದೇನೆ. EV ಚಾರ್ಜರ್ ಅಂದರೆ 2 ವೀಲರ್ ಸ್ಕೂಟರ್ ಚಾರ್ಜರ್ ಆಗುತ್ತೆ, ಈ ರಿಕ್ಷಾ ಚಾರ್ಜರ್ ಇದೆ, ಕಾರಿನ ಚಾರ್ಜರ್ ಕೂಡ ಇದೆ. ಇದು ಮೂರು ಕೂಡ ಒಂದಕ್ಕೊಂದು ಹೆಚ್ಚಾಗಿ ಏನು ವ್ಯತ್ಯಾಸ ಇರುವುದಿಲ್ಲ. ಸೊ ಈಗ ನಾವು ಇಲ್ಲಿ ಕಾಣಿಸುವಂತ ಒಂದು EV ಚಾರ್ಜರ್ನ ಸರ್ಕ್ಯೂಟ್ ಅನ್ನು ನೋಡುವ. AC ಇನ್ಪುಟ್ ಆಗಿದೆ, AC ಅಂದರೆ ಲೈನ್ನಲ್ಲಿ ಇನ್ಪುಟ್. ಈ AC ಇನ್ಪುಟ್ ಸರ್ಕ್ಯೂಟ್ ಅನ್ನು ನೋಡುವಾಗ ಈ ಇಲೆಕ್ಟ್ರಾನಿಕ್ ಸರ್ಕ್ಯೂಟ್ನಲ್ಲಿರುವಂಥ ಕಾಂಪನೆಂಟ್, ಇದಕ್ಕಿಂತ ಮೊದಲು ನಾನು ನಿಮಗೆ ಎಲ್ಲ ರೀತಿಯಾದಂಥ ಕಾಂಪನೆಂಟ್ನ ವರ್ಕಿಂಗ್ ಪ್ರಿನ್ಸಿಪಲ್, ಸಿಂಬಲ್ಸ್ ಮತ್ತು ಚೆಕ್ಕಿಂಗ್ ಮೆಥಡ್ ಅನ್ನು ನಾನು ಹೇಳಿದ್ದೇನೆ. ಸೊ ಎಲ್ಲರಿಗೂ ಅದು ಗೊತ್ತಿರಬೇಕು. ಅದಾದಮೇಲೆ ನಾವು ಕಂಟಿನ್ಯೂ ಮಾಡ್ತಾ ಬರುವಾಗ AC ವೋಲ್ಟೇಜ್ ಇನ್ಪುಟ್ ಆಗಿ ಲೈನ್ ಫಿಲ್ಟರ್ ಅಂತ ಹೇಳುವಂಥ ಒಂದು ಕಾಯಿಲ್ ಇದೆ, ಅದರ ಮೂಲಕ ಬ್ರಿಡ್ಜ್ ರೆಕ್ಟಿಫೈರ್ಗೆ ಬಂದಿರುತ್ತೆ. ಈ ಬ್ರಿಡ್ಜ್ ರೆಕ್ಟಿಫೈರ್ ಅಂದರೆ 4 ಡಯೋಡ್ ಇರುವಂಥ ಒಂದು
ರೆಕ್ಟಿಫೈಯರ್ ಡಯೋಡ್ ಅಂದರೆ AC ವೋಲ್ಟೇಜ್ ಅನ್ನು DC ಆಗಿ ಪರಿವರ್ತನೆ ಮಾಡುವಂಥ ಒಂದು ಸೆಕ್ಷನ್, ಒಂದು ಸ್ಟೇಜ್ ಬ್ರಿಡ್ಜ್ ರೆಕ್ಟಿಫೈಯರ್ ಡಯೋಡ್. ಇದರ ಮೂಲಕ ವೋಲ್ಟೇಜ್ DC ಆಗಿ ಇಲ್ಲೊಂದು ಕೆಪಾಸಿಟರ್ ಇದೆ, ಮೈನ್ ಕೆಪಾಸಿಟರ್ 350 350 ವೋಲ್ಟೇಜ್ ಕೆಪಾಸಿಟರ್ ಇದೆ. ಈ 350 ವೋಲ್ಟೇಜ್ ಕೆಪಾಸಿಟರ್ನಲ್ಲಿ 350 ವೋಲ್ಟೇಜ್ ವರೆಗೆ ಸ್ಟೋರ್ ಆಗುತ್ತೆ. ಇದು 450 ವೋಲ್ಟೇಜ್ ಕೆಪಾಸಿಟರ್ ವ್ಯಾಲ್ಯೂ ಇರ್ತದೆ, 350 ವೋಲ್ಟೇಜ್ ತನಕ ಇರ್ತದೆ. ಇದು ನೇರವಾಗಿ SMPS ನ ಪ್ರೈಮರಿ ಭಾಗಕ್ಕೆ ಬಂದಿರುತ್ತೆ, ಪ್ಲಸ್ ಮತ್ತು ಮೈನಸ್. ಇದು ಒಂದು ರೀತಿಯಲ್ಲಿ ನೋಡೋದಾದ್ರೆ SMPS ಗಳು ಕೂಡ ಇದೇ ರೀತಿ ವರ್ಕಿಂಗ್ ಇದೆ, ಏನು ಹೆಚ್ಚಾಗಿ ಏನು ಪ್ರೈಮರಿ ಭಾಗದಲ್ಲಿ ವ್ಯತ್ಯಾಸ ಇರುವುದಿಲ್ಲ. 350 ವೋಲ್ಟೇಜ್ ನೇರವಾಗಿ ಪವರ್ ಸ್ವಿಚಿಂಗ್ಗೆ ಸಂಬಂಧಪಟ್ಟ ಮಾಸ್ಫೆಟ್ ಅಥವಾ ಟ್ರಾನ್ಸಿಸ್ಟರ್ಗೆ ಬಂದಿರುತ್ತೆ, ಇದು ಕಲೆಕ್ಟರ್ ಪಿನ್ಗೆ ಬಂದಿರುತ್ತೆ. ಇಲ್ಲಿ 350 ವೋಲ್ಟೇಜ್ ಸಪ್ಲೈ ಇದೆ. ಅದೇ ರೀತಿ ಪ್ರೈಮರಿಯ ಇನ್ನೊಂದು ಟ್ಯಾಪಿಂಗ್ನಿಂದ ಟ್ರಾನ್ಸ್ಫಾರ್ಮರ್, ಇದು SM ಟ್ರಾನ್ಸ್ಫಾರ್ಮರ್ ಅಂದರೆ ಸ್ವಿಚ್ ಮೋಡ್ ಟ್ರಾನ್ಸ್ಫಾರ್ಮರ್ನಿಂದ ಡಯೋಡ್ ಮೂಲಕ ಈ 12 ವೋಲ್ಟೇಜ್ ಎವರೇಜ್ ನೇರವಾಗಿ ಒಂದು ICಗೆ ಬರುತ್ತೆ. ಇದು ಆಸಿಲೇಷನ್ ಐಸಿ. ಈ ಆಸಿಲೇಷನ್ ಐಸಿಯ ಕೆಲಸ ಏನಂತ ಹೇಳಿದ್ರೆ ಇಲ್ಲಿ ಒಂದು ಪಲ್ಸ್ ಅನ್ನು ಉತ್ಪತ್ತಿ ಮಾಡುತ್ತೆ. ಈ ಪಲ್ಸ್ ಉತ್ಪತ್ತಿಯಾಗಿ ನೇರವಾಗಿ ಇದು ಪವರ್ ಟ್ರಾನ್ಸಿಸ್ಟರ್ನ ಬೇಸ್ಗೆ ಹೋಗುತ್ತೆ. ಪವರ್ ಸ್ವಿಚಿಂಗ್ ಟ್ರಾನ್ಸಿಸ್ಟರ್ ಬೇಸ್ನ ಮೂಲಕ ಕಲೆಕ್ಟರ್ನಿಂದ ಪಾಸ್ ಆಗುತ್ತೆ. ಇಲ್ಲಿ 350 ವೋಲ್ಟೇಜ್ ಇದೆ. ಇದು ನೇರವಾಗಿ SM ಟ್ರಾನ್ಸ್ಫಾರ್ಮರ್ನ ಪ್ರೈಮರಿ ಭಾಗಕ್ಕೆ ಬರುತ್ತೆ. ಸೊ ಇದು SMPS ಮತ್ತು EV ಚಾರ್ಜರ್ನ ಪವರ್ ಸಪ್ಲೈ ಭಾಗ ಪ್ರೈಮರಿ ಭಾಗದಲ್ಲಿ ವರ್ಕಿಂಗ್ ಆಗಿರ್ತದೆ. ಇದು ಕೆಲವೊಂದು SMPS ಕೂಡ ಸೇಮ್ ವರ್ಕಿಂಗ್ ಇದೆ. ಆದರೆ ಇದರ ನೆಕ್ಸ್ಟ್ ನಾವು ನೋಡುವಾಗ ಸೆಕೆಂಡರಿ ಭಾಗದಲ್ಲಿ ಟ್ರಾನ್ಸ್ಫಾರ್ಮರ್ ಅಂದರೆ ಇನ್ನೊಂದು ಭಾಗದಲ್ಲಿ AC ವೋಲ್ಟೇಜ್ ಬರುತ್ತೆ. ನೋಡಿ ಇಲ್ಲಿ 2 ಡಯೋಡ್ ಪ್ಯಾರಲಲ್ ಆಗಿ ಹಾಕಿದ್ದಾರೆ, ಅಥವಾ ಡಯೋಡಿನ ಒಂದು ಚೇಂಜ್ ಇದೆ. ಯಾಕೆಂತ ಹೇಳಿದ್ರೆ ಒಂದು ಮಾಸ್ಫೆಟ್ ಟೈಪ್ನ ಡಯೋಡ್ ಕೂಡ ಹಾಕಿದ್ದಾರೆ. ಸೊ ಏನಾಗಿದೆ, ಅದು AC ಮತ್ತು DC ಮಾಡುವಂಥ ಡಯೋಡ್ ಬ್ಯಾಟ್ರಿಯ ಅನುಗುಣವಾಗಿ ಬೇರೆ ಬೇರೆ ಚಾರ್ಜರ್ನಲ್ಲಿ ಆ ಒಂದು ಬ್ಯಾಟ್ರಿ ಇದೆ. ಸ್ಕೂಟರ್ ಅಂತ ಹೇಳಿದ್ರೆ ಸ್ಕೂಟರ್ನ ಬ್ಯಾಟ್ರಿ ಅದರ ವೋಲ್ಟೇಜಿನ ಅನುಗುಣವಾಗಿ ಈ ಚಾರ್ಜಿಂಗ್ ವೋಲ್ಟೇಜ್ ಇರ್ತದೆ. ಉದಾಹರಣೆಗೆ 48 60 ವೋಲ್ಟೇಜ್, 72 ವೋಲ್ಟೇಜ್, 84 ವೋಲ್ಟೇಜ್, ಈ ರೀತಿ ವೋಲ್ಟೇಜ್ಗಳು ಬೇರೆ ಬೇರೆ ಸ್ಕೂಟರ್ನಲ್ಲಿ ಹಾಕಿದ್ದಾರೆ. ಸೊ ಅದರ ಅನುಗುಣವಾಗಿ ವೋಲ್ಟೇಜ್ ಬಂದಿರ್ತದೆ. ಇಲ್ಲಿ ಎವರೇಜ್ ನಾನು 48 ವೋಲ್ಟೇಜ್ ಅಂತ ಹೇಳಿದೆ. ಈ ವೋಲ್ಟೇಜ್ ಬಂದುಬಿಟ್ಟು ನೇರವಾಗಿ ರಿಲೇ ಕಾಯಿಲ್ಗೆ ಇನ್ಪುಟ್ ಆಗಿದೆ. ಇದರ ಮಧ್ಯಭಾಗದಿಂದ ಒಂದು ವೋಲ್ಟೇಜ್ ನೇರವಾಗಿ ಬ್ಯಾಟ್ರಿಗೆ ಹೋಗಿದೆ. ಇದು ಔಟ್ಪುಟ್ ಕನೆಕ್ಟರ್ ಮೂಲಕ ನಾವು ಬ್ಯಾಟ್ರಿಗೆ ಕನೆಕ್ಷನ್ ಮಾಡಬೇಕು. ಗ್ರೌಂಡ್ ಕಾಮನ್ ಆಗಿರ್ತದೆ. SMPS ನ ಇನ್ನೊಂದು ಟ್ಯಾಪಿಂಗ್ನಿಂದ AC ವೋಲ್ಟೇಜ್ ಮತ್ತು DC 12 ವೋಲ್ಟೇಜ್ ಆಗಿ ರಿಲೇ ಕಾಯಿಲ್ಗೆ ಹೋಗಿದೆ. ಸೊ ಈ ಸಂದರ್ಭದಲ್ಲಿ ರಿಲೇ ಕಾಯಿಲ್ನಿಂದ ಒಂದು ಫೀಡ್ಬ್ಯಾಕ್ ವೋಲ್ಟೇಜ್ ಬಂದಿರ್ತದೆ. ಈ ಫೀಡ್ಬ್ಯಾಕ್ ವೋಲ್ಟೇಜ್ ನೇರವಾಗಿ ಚಾರ್ಜರ್ನ 2 ಸ್ಟೇಜ್ಗಳಿವೆ. ಚಾರ್ಜರ್ನ ಒಳಭಾಗದಲ್ಲಿ 2 ಸ್ಟೇಜ್ಗಳಿದೆ. ಒಂದು ಮೈಕ್ರೋ ಕಂಟ್ರೋಲ್ ಯೂನಿಟ್ ಅಂತೇಳಿ ಒಂದು ಸ್ಟೇಜ್, ಇದು ಮೈಕ್ರೋ ಕಂಟ್ರೋಲ್ ಯೂನಿಟ್ MCU ಸ್ಟೇಜ್. ಈ MCU ಸ್ಟೇಜ್ನಲ್ಲಿ ಏನಂತ ಹೇಳಿದ್ರೆ ಒಂದು ಪ್ರೊಸೆಸರ್ IC ಮತ್ತು ಒಂದು ಫ್ಲಾಶ್ IC, ಸಾಫ್ಟ್ವೇರ್ ಇರುವಂಥ ಒಂದು ಫ್ಲಾಶ್ IC ಇದೆ, ಪ್ರೋಗ್ರಾಮಿಂಗ್ IC. ಈ ICಯಲ್ಲಿ ಚಾರ್ಜರ್ನ ಯಾವುದೇ ರೀತಿಯಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಪ್ರೊಟೆಕ್ಷನ್ಗೆ ಹೋಗಿ, ಉದಾಹರಣೆಗೆ ಓವರ್ ಚಾರ್ಜ್ ಆದರೆ ಆಟೋ ಕಟ್ ಆಫ್ ಆಗುತ್ತೆ, ರಿಲೇ ಮೂಲಕ ವಾಪಸ್ ವೋಲ್ಟೇಜ್ ಫೀಡ್ಬ್ಯಾಕ್ ವೋಲ್ಟೇಜ್ ಬರುತ್ತೆ. ಅದೇ ರೀತಿ ವೋಲ್ಟೇಜ್ ವೇರಿಯೇಷನ್ ಇದ್ದು AC ವೋಲ್ಟೇಜ್ ವೇರಿಯೇಷನ್ ಆಗಿದ್ದು ವ್ಯತ್ಯಾಸ ಆಗ್ತಿತ್ತು, ಸೆಕೆಂಡರಿ ವೋಲ್ಟೇಜ್ ಹೆಚ್ಚು ಕಡಿಮೆ ಬರ್ತಾ ಇದ್ದರೆ ಪ್ರೊಟೆಕ್ಷನ್ಗೆ ಹೋಗುತ್ತೆ. ಅದೇ ರೀತಿ ಕೆಲವೊಂದು ಚಾರ್ಜರ್ನಲ್ಲಿ ಪ್ರಾಬ್ಲಮ್ ಇದ್ದರೂ ಪ್ರೊಟೆಕ್ಷನ್ಗೆ ಹೋಗಿ, ಬ್ಯಾಟ್ರಿ ಪ್ರಾಬ್ಲಮ್ ಇದ್ದರೂ ಪ್ರೊಟೆಕ್ಷನ್ಗೆ ಹೋಗಿ. ಇಂಥ ಪ್ರೊಟೆಕ್ಷನ್ಸ್ಗಳನ್ನು ಮಾಡುವಂಥ ಕೆಲಸವನ್ನು ಈ MCU ಮೈಕ್ರೋ ಕಂಟ್ರೋಲ್ ಯೂನಿಟ್ ಮಾಡಿದೆ. ಸರಿಯಾ? ನೆಕ್ಸ್ಟ್ ಇದೇ ಟ್ರ್ಯಾಕ್ ಈ MCU ಯೂನಿಟ್, ಇದರ ಬಗ್ಗೆ ನಾನು ಬೇರೆ ರೀತಿಯಾದಂಥ ಒಂದು ವಿಡಿಯೋವನ್ನು ಮಾಡ್ತೀನಿ. ಇದರಲ್ಲಿ 12 ವೋಲ್ಟೇಜ್ 5 ವೋಲ್ಟೇಜ್ ಆಗಿ ಔಟ್ಪುಟ್ ಆಗುತ್ತದೆ. ಅದರಲ್ಲಿ ಕೂಡ ಪ್ರೊಸೆಸರ್ ICಗಳು ಆ ಸರ್ಕ್ಯೂಟಿಗೆ ಹೋಗಿ. ಇದರ ಇನ್ನೊಂದು ಟ್ರ್ಯಾಕ್ ನೇರವಾಗಿ ಡ್ರೈವರ್ ಸೆಕ್ಷನ್ ಅಂತೇಳಿ
ಈ ಡ್ರೈವರ್ ಸೆಕ್ಷನ್ಗೆ ಹೋಗಿ. ಡ್ರೈವರ್ ಸೆಕ್ಷನ್ ವರ್ಕಿಂಗ್ ಬಗ್ಗೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ. ಈ ಡ್ರೈವರ್ ಸೆಕ್ಷನ್ ನಲ್ಲಿ 12 ವೋಲ್ಟೇಜ್ ಇನ್ಪುಟ್ ಆಗಿರ್ತದೆ. ಇದು ಪ್ರತಿಯೊಂದು ಬ್ಯಾಟ್ರಿಯ ಪ್ರತಿಯೊಂದು ಆಂಪರ್ ಸೆಲ್ಲಿನ ಡಿಸಿ ಟು ಡಿಸಿ ಕನ್ವರ್ಟರ್. ಡಿಸಿ ಟು ಡಿಸಿ ಕನ್ವರ್ಟರ್ ಬಗ್ಗೆ ನಿಮ್ಗೆ ಗೊತ್ತಲ್ಲ ಆಲ್ರೆಡಿ, ಅಲ್ಲಿಗೂ ಕೂಡ ಸಪ್ಲೈ ಮಾಡುತ್ತೆ. ಅದಾದ್ಮೇಲೆ ಟೆಲ್ ಲ್ಯಾಂಪ್ ಏರ್ ಲೈಟ್ ಮತ್ತೆ ಇದಕ್ಕೂ ಕೂಡ ಸಪ್ಲೈ ಮಾಡುತ್ತೆ. ಅದಾದ್ಮೇಲೆ ಇಂಡಿಕೇಟರ್ಗೂ ಕೂಡ ಸಪ್ಲೈ ಮಾಡುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಎರಡನೇ ಭಾಗಕ್ಕೆ ಬಂದ್ರೆ ಇಲ್ಲಿ ಇದಿದೆ, ಯಾವುದೋ ಚಾರ್ಜರ್ ಕನೆಕ್ಷನ್ ಇದೆ, ಚಾರ್ಜ್ಗೆ ಕನೆಕ್ಷನ್ ಇದೆ. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಮೂರನೇ ಪಾರ್ಟಿಗೆ ಬಂದ್ರೆ ಇಲ್ಲೇ ಒಂದು ಹಾರನ್ ಕೂಡ ಕನೆಕ್ಟ್ ಆಗುತ್ತೆ. ಅಲ್ಲಿಂದ ಬಂದು ಆನ್ ಅಂಡ್ ಆಫ್ ಸ್ವಿಚ್ ಕೂಡ ಹೋಗುತ್ತೆ. ಆಮೇಲೆ ಲೆಫ್ಟ್ ಇಂಡಿಕೇಟರ್ಗೂ ಕೂಡ ಬರುತ್ತೆ. ಇಲ್ಲಿ ರೈಟ್ ಇಂಡಿಕೇಟರ್ಗೂ ಬರುತ್ತೆ. ಅದಾದ್ಮೇಲೆ ಇಂಡಿಕೇಟರ್ ಫ್ಲಾಶರ್ ಅಂತಂದ್ರೆ ಡಿಮ್ಯಾಂಡ್ ಪ್ರೀತಿ ಇದು ಮಾಡ್ತಕ್ಕಂಥದ್ದು ಆಯ್ತಾ. ನೆಕ್ಸ್ಟ್ ಅಲ್ಲಿಂದ ಬಂದ್ಬಿಟ್ಟು ಟೋಟಲ್ ಕನೆಕ್ಷನ್ ಆಯ್ತಾ, ಸ್ಲೇಟರ್ ಇದಕ್ಕೆ ಕೂಡ ಇದಾಗುತ್ತೆ. ಆಮೇಲೆ ನೆಕ್ಸ್ಟ್ ಅದರಿಂದ ಮುಂದೆ ಬಂದ್ರೆ ನೆಕ್ಸ್ಟ್ ಭಾಗದಲ್ಲಿ ಇದು ಹೆಡ್ಲೈಟ್ ಸ್ವಿಚ್ ಆ್ಯಂಡ್ ಆಫ್. ಹೆಡ್ಲೈಟ್ನ ಸ್ವಿಚ್ ಮತ್ತೆ ಆನ್ ಇರುತ್ತೆ, ಅದಕ್ಕೂ ಕೂಡ ಕನೆಕ್ಷನ್ ಆಗುತ್ತೆ. ಇನ್ನು ಡಿಸ್ಪ್ಲೇ, ನಾವು ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇರ್ತೀವಿ, ಏನಾದ್ರು ಪ್ರಾಬ್ಲಮ್ ಇದ್ರೆ, ಏನಾದ್ರು ಸಮಸ್ಯೆ ಇದ್ರೆ ಈ ಡಿಸ್ಪ್ಲೇಯಲ್ಲೇ ಅದು ತೋರಿಸುತ್ತೆ. ಅದಾಯ್ತಾ. ನೆಕ್ಸ್ಟ್ ಬ್ರೇಕ್ ಸೆನ್ಸರ್ಗೂ ಕೂಡ ಕನೆಕ್ಟ್ ಆಗುತ್ತೆ ಆಯ್ತಾ. ನೆಕ್ಸ್ಟ್ ಇದು ಆರನ್ ಬಾಟಲ್ ಕೂಡ ಇದು ಕನೆಕ್ಟ್ ಆಗುತ್ತೆ. ಡಿಸ್ಪ್ಲೇ ಡಿಮನ್ ಫುಲ್ ಇಲ್ಲಿಗೂ ಕೂಡ ಕನೆಕ್ಟ್ ಆಗುತ್ತೆ. ಅದಾದ್ಮೇಲೆ ಹೆಡ್ಲೈಟ್ ಮತ್ತೆ ಇದಕ್ಕೂ ಕೂಡ ಕನೆಕ್ಟ್ ಆಗುತ್ತೆ. ಹೆಡ್ಲೈಟ್ ಬಟನ್ ಕೂಡ ಇದೆ. ಅಲ್ಲಿಂದ ಬಂದು USB ಕಲೆಕ್ಷನ್ ಇದೆ. ಇದರಲ್ಲಿ ಬಂದು ಮೊಬೈಲ್ ಕ್ಯಾಬ್ನ ಮಾಡ್ಕೋಬಹುದು. ಇದಿಷ್ಟು